ಕಾಂಗ್ರಾಟ್ಸ್ ಕಣೆ. ನಿನಗೆ ಮಗು ಆಗ್ತದೆ ಅಂತ ವಿಷಯ ಕೇಳಿ ನಾನೇ ತಾಯಿ ಆಗ್ತೀನಿ ಅನ್ನೋಷ್ಟು ಖುಷಿ ಆಗ್ತದೆ ಗೊತ್ತಾ. ಥ್ಯಾಂಕ್ಸ್ ಅಮ್ಮು. ನನ್ನ ಮಗುಗೆ ನೀನು ತಾಯಿನೇ ಅಲ್ವಾ. ನಾನು ಚಿಕ್ಕಮ್ಮ ಅಂತೆಲ್ಲ ಕರ್ಸ್ಕೊಳಲ್ಲ. ನೀನ್ ಪಾಪು ನಿನ್ನೂ ಅಮ್ಮ ಅನ್ಲಿ ನನ್ನೂ ಅಮ್ಮ ಅನ್ಲಿ. ಆಯ್ತು ಕಣೆ, ನಮ್ಮ ಮಕ್ಳಿಗೆ ಇಬ್ರು ತಾಯಂದಿರೆ. ಅಮ್ಮು, ಅಮ್ಮನ್ಗೆ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರಲ್ವಾ. ಈಗಲೇ ಫೋನ್ ಮಾಡೋಣವಾ? ಅಮ್ಮಂಗೆ ನಾನು ಹೇಳ್ತೀನಿ, ನೀನು ಇನ್ಮೇಲೆ ಜಾಸ್ತಿ ಫೋನೆಲ್ಲ ಯೂಸ್ ಮಾಡಬೇಡ. ಮೊಬೈಲ್ ಯೂಸ್ ಮಾಡಿದ್ರೆ ಮಗು ಒಳ್ಳೇದಲ್ಲ ಅಂತ ನಾನೆಲ್ಲೋ ಓದಿದ್ ನೆನ್ಪಕ್ಕ. ಇನ್ಮೇಲೆ ನೀನು ತುಂಬಾ ಕೇರ್ ತಗೊಳ್ಬೇಕು, ಓಕೆನಾ? ಯಾಕಂದ್ರೆ ನೀನು ಇನ್ಮೇಲೆ ಒಬ್ಳೆ ಅಲ್ಲ, ಇಬ್ರು. ನೀ ಏನೇ ತಿಂದ್ರು ಇನ್ಮೇಲೆ ಇಬ್ರಿಗೆ ಅನ್ಕೊಂಡು ತಿನ್ಬೇಕು. ಮಾಡ್ತಿದ್ದ ಕೆಲಸದಿಂದ ಇನ್ಮೇಲೆ ನಿನ್ಗೆ ವಜಾ ಮಾಡ್ತಾರೆ. ಏನ್ ಹೇಳ್ತಿದ್ಯಾ ನೀನು? ನಾನು ಯಾಕೆ ಕೆಲಸ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅಂದ್ರೆ ಅದನ್ನೆಲ್ಲ ನಾನ್ ಮಾಡ್ತೀನಿ. ನೀನ್ ಇನ್ಮೇಲೆ ಮಾಡ್ಬೇಕಾಗಿರೋ ಕೆಲಸ ಒಂದೇ, ಮಗುನ ಚೆನ್ನಾಗಿ ನೋಡ್ಕೊಳ್ಳೋದು. ಹುಟ್ಟು ಮಗು ಆರೋಗ್ಯವಾಗಿ ಕೆಂಪು ಗುಂಡಾಗಿರ್ಬೇಕು. ಆ ಜವಾಬ್ದಾರಿ ನಿಂದು. ಬೇರೆದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಅಮ್ಮ, ನಾವು ಮನೇಲಿ ಎಷ್ಟು ಜನ ಇದೀವಿ ಹೇಳು? ಇದೇನೇ ಈ ತರ ಕೇಳ್ತಿದ್ಯಾ? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಆಹಾ, ಏನ್ ಲಾಜಿಕ್ ಪರಿ ನಿಂದು. ಸ್ವಲ್ಪ ಯೋಚನೆ ಮಾಡಿ ಹೇಳು. ಒಳ್ಳೆ ಕತೆ ಆಯ್ತು ಕಡೆ ನಿಂದು. ಯಾವಾಗ್ಲೂ ತಮಾಷೆನೆ. ಸರಿ ಇರು, ಲೆಕ್ಕ ಹಾಕ್ತೀನಿ. ಈಗ ನೀನು ವೇದಾಂತು, ಆರ್ತಿ ವಿಕ್ಕಿ, ಸಾರ್ಥಕ್ಕು ಆದ್ಯ, ಸುಹಾಸಿನಿ ಶ್ರೀಧರು, ಆಮೇಲೆ ಅಜ್ಜಿ, ಆಮೇಲೆ ಈಗ ಹೊಸದಾಗಿ ಬಂದಿದ್ದಾರಲ್ಲೇ ವೈಜಯಂತಿ, ನಮ್ಮ ರಾಜ ಅವನು ಇದಾನಲ್ಲ. ಎಲ್ಲ ಸೇರಿ 11 ಆಯ್ತಲ್ವಾ? ಅಲ್ಲಮ್ಮ, ತಪ್ಪುತ್ರ. ನಮ್ಮನೇಲಿ ಇವತ್ತಿಂದ 12 ಜನ. 12? ಏಯ್, ಹೊಸದಾಗಿ ಇನ್ಯಾರೇ ಬಂದಿದ್ದಾರೆ? ಒಂದ್ ಒಗಟ್ ಹೇಳ್ತೀನಿ, ಆ ಒಗಟ್ ಬಿಡ್ಸಿದ್ರೆ ನಿನಗೆ ಗೊತ್ತಾಗುತ್ತೆ. ಅಯ್ಯೋ, ನೇರವಾಗಿ ಹೇಳದ್ಬಿಟ್ಟು ಸುಮ್ಮನೆ ತಲೆ ತಿಂತಾಳೆ. ಸರಿ, ಅದೇನ್ ಒಟ್ಟು ಅಂತ ಹೇಳಪ್ಪ. ಮರದಲ್ಲಿ ಮರ ಹುಟ್ಟಿ ಮರಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ. ಏನ್ ಹೇಳು ನೋಡೋಣ? ಅಯ್ಯೋ, ಅದ್ ಮಗು ಅಲ್ವೇನೆ? ಅದು ಪರಿ ಅಂದ್ರೆ ಕರೆಕ್ಟ್ ಅಮ್ಮ, ಮಗುನೆ. ಅಬ್ಬು, ಇರು, ಏನ್ ಹೇಳ್ತಿದ್ಯಾ ನೀನು? ಆ ಮರ ನೀನೇನಾ? ಹೋಗಮ್ಮ, ನಾನು ಇನ್ನೂ ಆ ಸಾಲಿಗೆ ಜೂನಿಯರ್. ಆ ಮರ ಅಕ್ಕಮ್ಮ. ಅಯ್ಯೋ, ಹೌದೇನೆ? ನಿಮಿಷ ಇರು. ರೀ ಎಲ್ಲಿದ್ದೀರಾ? ಕೇಳಿದ್ರಾ? ನಮ್ಮ ಆರ್ತಿ ತಾಯಿ ಆಗ್ತಿದ್ದಾಳಂತೆ, ಬೇಗ ಬನ್ರಿ. ಅಯ್ಯೋ ಅಮ್ಮ, ಯಾರಿಗೆ ಹೇಳ್ತಿದ್ಯಾ? ಅಪ್ಪ ಮನೇಲಿಲ್ಲ. ಆಮೇಲೆ ನೀನೇನು ಹೇಳ್ದೆ ಹೇಳು? ನಮ್ಮ ಆರ್ತಿ ಅಕ್ಕ ತಾಯಿ ಆಗ್ತಿದ್ದಾಳ? ಹೂ ಕಡೆ, ಚಿಕ್ಕಿ ಆಗ್ತಿದ್ಯಾ? ಮಾ, ಹಲೋ ಮಾ. ಆಹಾ, ಅಮ್ಮನ ಖುಷಿ ಫೋನಲ್ಲೇ ಗೊತ್ತಾಗ್ತಿದೆ. ಫೋನ್ ಮಾಡಿರೋಳು ಮರ್ತು ಅಲ್ಲಿ ಖುಷಿ ಪಡ್ತಿದ್ದಾಳೆ. ಸರಿಮ್ಮ, ಎಂಜಾಯ್, ಬಾಯ್. ಅಮ್ಮ ನಡಿ, ಫಸ್ಟ್ ಆರ್ತಿ ಅಕ್ಕ ನೋಡ್ಕೊಂಬರೋಣ. ಅಯ್ಯೋ, ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಬಸ್ರಿ ಹುಡುಗಿ ನೋಡಕ್ ಹೋಗೋವಾಗ ಬರೀ ಕೈಯಲ್ಲಿ ಹೋಗ್ಬಾರ್ದು. ಇರು, ನಿಮ್ಮ ಅಪ್ಪ ಬರ್ಲಿ, ಏನಾದ್ರೂ ತಿಂಡಿ ಮಾಡ್ಕೊಂಡು ಎಲ್ರೂ ಒಟ್ಟಿಗೆ ಹೋಗೋಣ. ಅಯ್ಯೋ, ಆದ್ರೆ ಅಮ್ಮ, ಅಪ್ಪ ಬರೋದು ಲೇಟ್ ಆಗುತ್ತೆ. ಹೌದಲ್ವಾ? ಸರಿ, ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಬೇಡ, ಇದನ್ನೆಲ್ಲ ಫೋನಲ್ಲಿ ಹೇಳಿದ್ರೆ ಮಜಾ ಇರಲ್ಲ. ಅವ್ರ ತಾತ ಆಗ್ತಿರೋ ವಿಷಯನ ನಾನು ಅವ್ರ ಮುಂದೆನೆ ಹೇಳಬೇಕು. ಆ ಖುಷಿನ ನಾನು ಕಣ್ ತುಂಬ ನೋಡ್ಬೇಕು. ಅಗ್ರಜ, ಏನಿದೆಲ್ಲ? ಏನ್ ಮಾಡ್ತಿದ್ಯಾ? ನಿಧಾನಕ್ಕೆ ಮಾತಾಡುವಂತ ಬರ್ತಿದ್ದೀನಿ ತಾನೆ. ಆರ್ತಿಯವರು ಈಗ ಕ್ಯಾರೆ. ಇನ್ ಮುಂದೆ ನಾವು ಮೊದಲಿನ ತರ ಜೋರಾಗಿ ಮಾತಾಡ್ಕೊಂಡು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ನಿಧಾನವಾಗಿ ಮಾತಾಡು. ಆರ್ತಿ, ಇಲ್ಲಿ ಎಲ್ಲಾ ವೆರೈಟಿ ಫ್ರೂಟ್ಸ್ ಇದೆ, ಡೈಲಿ ತಿನ್ಬೇಕು. ತಗೋ. ನಿನ್ಗಲ್ಲ. ಒಂದ್ ನಿಮಿಷ. ಏನಾಯ್ತಣ್ಣ? ಅದು ಪಪಾಯ ತಾನೆ? ಹ್ಞೂ, ಪಪ್ಪಾಯ. ಪ್ರೆಗ್ನೆಂಟ್ ಇರೋರಿಗೆ ಯಾರಾದ್ರೂ ಪಪಾಯ ಕೊಡ್ತಾರ? ಓ, ಸಾರಿ ಅಣ್ಣ, ಮರ್ತೇ ಹೋಗಿತ್ತು. ತಗೋ. ಅಮೂಲ್ಯ, ಏನದು? ಕಾಣಿಸ್ತಿಲ್ವಾ? ಜ್ಯೂಸ್. ನಿಂಗಲ್ಲ, ಅಕ್ಕಂಗೆ. ಸರಿ, ಯಾವ್ಯಾವ ಜ್ಯೂಸ್ ಅದು? ಇದು ದ್ರಾಕ್ಷಿ, ಇದು ಕರ್ಬೂಜ, ಇದು ಕಲ್ಲಂಗಡಿ ಹಣ್ಣು, ಇದು ಸಪೋಟ, ಇದು ಕಬ್ಬಿನ. ಏ ಬಜಾರಿ, ಕಬ್ಬಿನ ಹಾಲು ಓವರ್ ಹೀಟ್. ಪ್ರೆಗ್ನೆಂಟ್ ಆಗಿರೋರಿಗೆ ಅದನ್ನ ಕೊಡಬಾರ್ದು ಅನ್ನೋಷ್ಟು ಗೊತ್ತಾಗಲ್ವಾ ನಿಂಗೆ?
ಅಯ್ಯ ಆಯ್ತು ಬಿಡು, ಅದಕ್ಕೆ ಯಾಕೆ ಹಿಂಗಾಡ್ತೀಯ? ಹೊಟ್ಟೆಗೆ ಹಾಕೊಂಡು ಸುಮ್ಮನಾಗು. ಅವ್ರಿನ್ನು ಪ್ರೆಗ್ನೆಂಟ್ ಆಗ್ಲಿಲ್ವಲ್ಲ, ಅದಕ್ಕೆ ಅವ್ರಿಗೇನು ಗೊತ್ತಿಲ್ಲ. ಅವ್ರು ಪ್ರೆಗ್ನೆಂಟ್ ಆದ್ಮೇಲೆ ಅವ್ರಿಗೆಲ್ಲ ಗೊತ್ತಾಗತ್ತೆ. ಅಮ್ಮ ಹೇಳಿದ್ ಕೇಳಿಸ್ಕೊಂಡ? ನಿಂಗೆ ಹೇಳಿದ್ದು. ಅಕ್ಕ, ಈ ಸಪೋಟ ಜ್ಯೂಸು 9 ಗಂಟೆ ಕುಡಿ, ಕಲ್ಲಂಗಡಿ ಹಣ್ಣು ಜ್ಯೂಸು 10 ಗಂಟೆ ಕುಡಿ, ದ್ರಾಕ್ಷಿ ಜ್ಯೂಸು 11 ಗಂಟೆ ಕುಡಿ, ಕರ್ಬೂಜ ಜ್ಯೂಸು 12 ಗಂಟೆ ಕುಡಿ. ಏ ಬಚಾರಿ, ಎಲ್ಲ ಜ್ಯೂಸನ್ನು ಒಟ್ಟಿಗೆ ಮಾಡ್ಕೊಂಡು ಬಂದು ಗಂಟೆಗೆ ಒಂದೊಂದು ಕುಡಿ ಅಂದ್ರೆ ಹೇಗೆ ಹೇಳು? ಪ್ರತಿ ಸಲ ನೀನೇ ಫ್ರೆಶ್ ಆಗಿ ಮಾಡ್ಕೊಂಡು ತಂದ್ಕೊಡು. ಓ ಹೌದಲ್ವಾ, ತುಂಬ ಬ್ರಿಲಿಯಂಟ್ ಆಗಿಬಿಡಿದೆ ನೀನು. ಸರಿ, ನಾಳೆಯಿಂದ ಗಂಟೆಗೆ ಒಂದ್ಸಲಿ ನಾನೇ ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಈಗ ಸದ್ಯಕ್ಕೆ ಇದ್ರಲ್ಲಿ ನಿಂಗೆ ಯಾವ್ದು ಫೇವ್ರೇಟೋ ಅದನ್ನು ಕುಡಿದ್ಬಿಡು. ಸರಿ ಆಯ್ತಮ್ಮ. ಅಗ್ರಜ, ಈಗಷ್ಟೇ ಇವರು ಪಿಜ್ಜಾ ತಿನ್ಬೇಕು ಅಂತ ಅನ್ಸ್ತಿದೆ ಅಂದ್ರು, ಅದ್ ಕೊಡ್ಬೋದಾ? ಹಾ ಅಣ್ಣ, ಆರ್ತಿಗೆ ವಾಂಗಿಬಾತ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅದರಲ್ಲಿ ಬದನೆಕಾಯಿ ಹಾಕಿರ್ತೀವಿ, ಅವ್ರು ತಿನ್ಬೋದಾ? ವೇದಾಂತ್, ಅಕ್ಕಗೆ ಕುಂಬಳಕಾಯಿ ಹಲ್ವಾ ಅಂದ್ರೆ ತುಂಬಾ ಇಷ್ಟ, ಅದನ್ನ ಕೊಡ್ಬೋದಾ? ಆದ್ಯಾ, ಎಲ್ಲರಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇದೆ. ಎಲ್ಲರೂ ಒಟ್ಟಿಗೆ ಸೇರಿಸು, ಬಂದು ಹೇಳ್ಕೊಡ್ತೀನಿ. ಓಕೆ ಅಣ್ಣ, ಸೂಪರ್. ಡೆಫಿನೆಟ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಇವನ್ ಯಾವಾಗಿಂದ ಪ್ರೆಗ್ನೆನ್ಸಿ ಎಕ್ಸ್ಪರ್ಟ್ ಆದ? ನಂಗೆ ಗೊತ್ತಿಲ್ಲದೆ ಲಾ ಓದಿರೋ ಥರ ಗ್ಯಾಪಲ್ಲಿ ಮೆಡಿಕಲ್ಲು ಓದಿ ಗೈನಕಾಲಜಿಸ್ಟು ಆಗಿದ್ನಾ ಹೇಗೆ? ನೀ ಬಂದ್ರ ನೀವ್ ಹತ್ರ ಒಂದು ವಿಷಯ ಹೇಳ್ಕೋಬೇಕು. ಅದಕ್ಕಿಂತ ಮುಂಚೆ ನಾನ್ ನಿನಗೊಂದು ಸಿಹಿ ಸುದ್ದಿ ಕೊಡ್ಬೇಕು. ಸಿಹಿ ಸುದ್ದಿನ? ಏನ್ರಿ ಅದು? ಮೊದ್ಲು ಹೋಗಿ ಬೆಲ್ಲ ತಗೊಂಡ್ ಬಾ, ಆಮೇಲೆ ಹೇಳ್ತೀನಿ. ನೀವ್ ಮೊದ್ಲು ಹೇಳಿ, ಆಮೇಲೆ ತರ್ತೀನಿ. ಓ ಹಾಗಂತ್ಯಾ? ಸರಿ ಬಿಡು, ಹೇಳ್ತೀನಿ. ಬರೀ ನಾವಿಬ್ರು ಅಜ್ಜ ಅಜ್ಜಿ ಆಗ್ತಾ ಇದೀವಿ. ನಿಮಗ್ ಹೇಗ್ರಿ ಗೊತ್ತಾಯ್ತು? ಅಮ್ಮ ನಿಮ್ಗೂ ಫೋನ್ ಮಾಡಿದ್ಲಾ? ಅವಳೇನು ಫೋನ್ ಮಾಡೋದು, ನಾನು ಅಲ್ಲೇ ಇದ್ದಲ್ಲ. ಏನ ಅಲ್ಲೇ ಇದ್ರ? ನೀವ್ಯಾಕ್ರಿ ಅಲ್ಲಿಗೆ ಹೋಗಿದ್ರಿ? ಹಾಗೆಲ್ಲ ನೀವು ನನ್ನನ್ನು ಬಿಟ್ಟು ಬೀಗರ ಮನೆಗೆ ಹೋಗೋರಲ್ವಲ್ಲ? ಅದು ಬರೀ ಏನು ಅಂದ್ರೆ, ನಾನು ಬರ್ತಾ ನಾನು ನಿಮ್ಮಷ್ಟು ಬುದ್ಧಿವಂತೆ ಅಲ್ಲದೆ ಇರ್ಬೋದು, ಆದರೆ ಮುಚ್ಚಿಟ್ಟಿರೋ ವಿಷಯ ತಿಳ್ಕೊಳ್ದಿರೋಷ್ಟು ದಡ್ಡಿ ಅಲ್ಲ. ನೀವೇನು ಮುಚ್ಚಿಡ್ತಿದ್ರೆ ಅದನ್ನು ಹೇಳಿ. ಮೊದಲನೇದಾಗಿ ನಿಮಗೆ ಸುಳ್ಳು ಹೇಳಕ್ ಬರಲ್ಲ. ಸುಳ್ಳು ಹೇಳಿದ್ರೆ ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತೆ. ವಿಷಯ ಏನು ಅಂತ ನೇರವಾಗಿ ನನ್ನ ಹತ್ರ ಹೇಳ್ಬಿಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪರಿ. ನಾನು ಈ ವಿಷಯನ ನಿನಗೆ ಮೊದಲೇ ಹೇಳಬೇಕು ಅಂತ ಇದ್ದೆ, ಆದರೆ ಹೇಳೋದಕ್ಕೆ ಸಮಯ ಸಂದರ್ಭ ಬರಲಿಲ್ಲ. ನಾನೀಗ ನೈಟ್ ಡ್ಯೂಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಲ್ಲ, ವಾಚ್ಮನ್ ಕೆಲಸಕ್ಕೆ. ಅದು ನಮ್ಮ ಬೀಗ್ರ ಮನೆಯೇ. ನೀವು ಬೀಗರ ಮನೇಲಿ ವಾಚ್ಮನ್ ಕೆಲಸ ಮಾಡ್ತಾ ಇದ್ದೀರಾ? ಮಕ್ಕಳನ್ನ ಕೊಟ್ಟ ಮನೇಲಿ ಕೂಲಿ ಮಾಡ್ತಿದ್ದೀರೇನ್ರಿ? ಹ್ಞೂ ಪರಿ, ಈಗ ನನಗೆ ಅದು ಅನಿವಾರ್ಯ ಆಗಿದೆ. ಯಾಕಪ್ಪ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಇದಕ್ಕಿಂತ ದುರ್ಗತಿ ಯಾವ ಅಪ್ಪ ಅಮ್ಮಂಗೂ ಬರಬಾರ್ದು. ಸಮಾಧಾನ ಮಾಡ್ಕೋ ಪರಿ, ನಾವೇನೂ ಮಾಡೋಕ್ಕಾಗಲ್ಲ. ಬಂದಿದ್ದನ್ನು ಅನುಭವಿಸ್ಲೇಬೇಕು. ರೀ, ನೀವಲ್ಲಿ ವಾಚ್ಮನ್ ಕೆಲಸ ಮಾಡ್ತಿರೋದು ನಮ್ಮ ಮಕ್ಳಿಗೆ ಗೊತ್ತಾ? ವಿಕ್ಕಿ ವೇದಾಂತ ಗೊತ್ತಾ? ಇಲ್ಲ ಪರಿ, ಇಷ್ಟು ದಿವಸ ಹೇಗೋ ಮುಖ ಮುಚ್ಕೊಂಡು ಸಂಭಾಳಿಸಿದ್ದೀನಿ. ಇನ್ಮೇಲೆ ಹೇಗಾಗುತ್ತೋ ಆ ದೇವ್ರಿಗೆ ಗೊತ್ತು. ರೀ, ಎಷ್ಟು ದಿನ ಅಂತ ಇದೇ ಥರ ಮುಖ ಮುಚ್ಚಿಟ್ಕೊಂಡು ಕೆಲಸ ಮಾಡ್ತೀರಾ? ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇಬೇಕಲ್ವಾ? ನನಗೂ ಅದೇ ಭಯ ಕಾಡ್ತಾ ಇದೆ ಪರಿ. ಆ ಸುವಾಸಿನಿ ಅವ್ರಿಗೇನಾದರೂ ವಿಷಯ ಗೊತ್ತಾದರೆ ನಮ್ಮ ಮಕ್ಕಳನ್ನ ಸುಮ್ಮನೆ ಬಿಡ್ತಾರಾ? ಮಾತಿಗೂ ಅವಮಾನ ಮಾಡಿ ಉಸಿರು ಕಟ್ಟಿಸ್ಬಿಡ್ತಾರೆ. ತಾತ ಆಗ್ತಿರೋ ವಿಷಯ ಮೊದಲೇ ನಿಮಗೆ ಗೊತ್ತಾಯ್ತು ಅಂತ ಖುಷಿ ಪಡೋಷ್ಟರಲ್ಲಿ ಎಂಥ ವಿಷಯ ಹೇಳ್ಬಿಟ್ರಿ ರೀ. ನಿಜ ಹೇಳಿ, ಈ ಕೆಲಸ ನಿಮಗೆ ಬೇಕಾ? ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡಿಕೊಂಡು ಏನು ಸಾಧಿಸೋದಿದೆ ಹೇಳಿ? 2 ಮಕ್ಕಳನ್ನ ದಡ ಸೇರಿಸಿದ್ದೀವಿ ಪರಿ. ಇನ್ನೂ 2 ಮಕ್ಕಳನ್ನ ದಡ ಸೇರಿಸೋ ಅಗತ್ಯ ಇದೆ. ಹೆಣ್ಣೆತ್ತವ್ರಿಗೆ ಮದುವೆ ಮಾಡೋದು ಕೂಡ ಒಂದು ದೊಡ್ಡ ಸಾಧನೆನೇ. 60 ವರ್ಷ ಆಯ್ತು ಅನ್ನೋ ಮಾತ್ರಕ್ಕೆ ಮಾಡ್ತಾ ಇದ್ದ ಕೆಲಸ ನಿಲ್ಲಿಸ್ಬಿಟ್ರೆ ಅದು ನಿವೃತ್ತಿ ಆಗೋದಿಲ್ಲ. ಹೆಣ್ಣೆತ್ತವರು ಜವಾಬ್ದಾರಿ ಕಳ್ಕೊಳ್ಳೋವರೆಗೂ ನಿವೃತ್ತಿ ಆಗಲ್ಲ. ಇನ್ನು ಕೆಲವ್ರಿಗೆ
ಜೀವನ ಪೂರ್ತಿ ಮಕ್ಕಳ ಜವಾಬ್ದಾರಿ ಕಳೆಯೋದೇ ಇಲ್ಲ. ನಾವು ಮಿಡ್ಲ್ ಕ್ಲಾಸ್ ಜನ ಪರಿ, ಹೋರಾಟ ನಮಗೆ ನಿರಂತರ. ಎಲ್ಲರೂ ಸೈಲೆಂಟ್ ಆಗಿರ್ಬೇಕಾಗಿ ವಿನಂತಿ. ಇನ್ನೇನು ಪ್ರೊಫೆಸರ್ ಬಂದು ಬಿಡ್ತಾರೆ. ನಂಗೆ ಯಾಕೋ ಫಸ್ಟ್ ಬೆಂಚ್ ಸೂಟ್ ಆಗಲ್ಲ. ಫಸ್ಟ್ ಬೆಂಚ್ಗೆ ಅವಮಾನ. ನಾನು ಇಲ್ಲಿ ಕೂತ್ರೆ ಅದ್ಯಾ ನೀನ್ ಇಲ್ವಾ? ದೇವರು ಹುಡುಗಿನ ಸೃಷ್ಟಿ ಮಾಡಿರೋದೆ ಚೆನ್ನಾಗಿ ಓದೋಕೆ, ಅದಕ್ಕೆ ಅಲ್ವಾ ಎಲ್ಲ ಕಡೆ ನೀವೇ ಫಸ್ಟ್ ರ್ಯಾಂಕ್. ನಮ್ಗೆ ಲಾಸ್ಟ್ ಬೆಂಚ್ ಬಿಟ್ಕೊಡಿ. ಕಮಾನ್ ಹೋಗು. ರೀ ಬುಳ್ಳ, ಏನ್ರಿ ಅದು? ಮಲಾಲ ಗಾಬರಿ ಹೆಂಗಸು ಇದ್ದಾಗ ಮನೆಯಲ್ಲಿ ಸಾಯಿಸಬೇಕಾದ ಯಮಗಳು. ಕನ್ನಡನ ಕುಂದಾಕ್ಬಿಟ್ಟಿದ್ದೀರಾ. ರೀ ಕಾಂತ, ಶುದ್ಧವಾಗಿ ಕನ್ನಡ ಕೂಡ ಬರೆಯಕ್ ಬರಲ್ವರಿ ನಿಮ್ಗೆ? ಇರಿ, ನಾನೇ ಒಂದು ಬರೀತೀನಿ. ಓಕೆ, ಇವಾಗ ಅಟೆಂಡೆನ್ಸ್ ಹೋಗ್ತೀನಿ. ವಿಕ್ರಾಂತ್, ಆರ್ತಿ, ಪ್ರೆಸೆಂಟ್ ಮಿಸ್. ನನ್ ಜೊತೆ ಇನ್ನೊಬ್ರು ಇದ್ದಾರೆ. ಸಾರ್ಥಕ್, ಪ್ರೆಸೆಂಟ್ ಮಿಸ್. ಅಮೂಲ್ಯ, ಬಂದಿದ್ದೀನಿ ಮ್ಯಾಮ್. ಕಾಂತ, ಬಂದೀರಾ ತಾವು? ಬಂದೀನಿ ಮೇಡಮ್. ವೇದಾಂತ್, ಬಾಸು ಪಿಕ್ಚರ್ ನೋಡಕ್ ಹೋಗಿದ್ದಾರೆ. ಮತ್ತೆ ಇನ್ನೇನ್ ಮೇಡಮ್, ಪ್ರೊಫೆಸರ್ ಹೆಸರು ಎಲ್ಲಾದ್ರೂ ಅಟೆಂಡೆನ್ಸ್ ಅಲ್ಲಿ ಇರುತ್ತಾ? ಅಂತೂ 800 ಎಪಿಸೋಡಿಗೆ ಒಂದು ಕೌಂಟರ್ ಕೊಟ್ಟು. ಓಕೆ ಓಕೆ. ಯಾರು ಮಾತಾಡಬಾರ್ದು. ಮಾತಾಡಿದ್ರೆ ನಿಮ್ಮ ಹೆಸರು ಬೋರ್ಡ್ ಮೇಲೆ ಬರೀತೀನಿ. ಆಮೇಲೆ ಮೇಸ್ಟ್ರು ಬಂದು ವಿಚಾರಿಸ್ಕೊಳ್ತಾರೆ. ಮಿಸ್ ಕಾಂತಾನೆ ಮಾತಾಡಿದ್ದು. ಸಾರ್ಥಕ್, ಫಸ್ಟಿಗೆ ನೀವು ಸುಮ್ಮನಿರಿ, ಇಲ್ಲಾಂದ್ರೆ ನಿಮ್ಮ ಹೆಸರೇ ಬರ್ಬಿಡ್ತೀನಿ. ಬರ್ಕೋ ಹೋಗಿಲ್ಲ. ಅಮ್ಮ, ಅಲ್ಲೇನೋ ಸೀದ್ ಹೋಗ್ತಿದ್ದೆ ನೋಡ್ಬಾರ್ದಾ? ಅಯ್ಯೋ ಹೌದಲ್ಲ. ಅಮ್ಮ, ನಾವ್ ಹೋಗ್ತಿರೋದು ಆರ್ತಿ ಅಕ್ಕನ್ ನೋಡಕ್ಕೆ ತಾನೆ? ಇದೇನೇ ಹೊಸದಾಗಿ ಕೇಳ್ತಾ ಇದ್ಯಾ? ಇಷ್ಟೆಲ್ಲ ಮಾಡ್ತಾ ಇರೋದು ಅದಕ್ಕೋಸ್ಕರ ತಾನೆ, ಇನ್ನೇನು ಬೇರೆಯವ್ರಿಗೆ ಅನ್ಕೊಡ್ಯಾ? ಮತ್ ನೀನ್ ಇಷ್ಟೊಂದು ಗಾಬರಿ ಆಗಿದ್ಯಲ್ಲಮ್ಮ, ಅದಕ್ಕೆ ಕೇಳಿದ್ದು. ನನ್ನ ಅವಸರ ಸಂಭ್ರಮ ಏನು ಅಂತ ಈಗ ನಿನ್ಗೆ ಅರ್ಥ ಆಗಲ್ಲ ಕಣೆ. ನಾಳೆ ನೀನ್ ತಾಯಿ ಆಗ್ತೀಯ ನೋಡು, ಆಗ ಗೊತ್ತಾಗತ್ತೆ. ಅಮ್ಮ ಅನ್ನೋದು ಸಂಭ್ರಮ ಅಳಿಯೋ ಮೀಟ್ರ. ಏನಮ್ಮ ನೀನು? ಖುಷಿ ಗೊತ್ತಾಗೋದಕ್ಕೆ ಅಮ್ಮನೇ ಆಗ್ಬೇಕಾ? ತನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಅಂತ ವಿಷಯ ಗೊತ್ತಾದಾಗ ಆ ಖುಷಿನ ಹಂಚ್ಕೊಳ್ಳೋದಕ್ಕೆ ಪದಗಳೇ ಸಿಗೋದಿಲ್ಲ ಕಣೆ. ಆ ಖುಷಿನ ಅನುಭವಿಸಿನೇ ಅರ್ಥ ಮಾಡ್ಕೋಬೇಕು. ನನ್ನ ಕರಳು ಬಳ್ಳಿ ಹಂಚ್ಕೊಂಡ ಜೀವ ಇನ್ನೊಂದು ಜೀವಕ್ಕೆ ಜನ್ಮ ಕೊಡ್ತಿದೆ ಅಂದಾಗ ಅದು ಜನ್ಮ ಜನ್ಮದ ಬಂಧ ಕಣೆ. ಆ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಅದಕ್ಕೆ ತಾಯಿನ ದೇವರು ಅಂತ ಹೇಳೋದು. ನನ್ನ ಮಗಳು ಅಂಥ ಶಕ್ತಿ ದೇವತೆ ಆಗಿದ್ದಾಳೆ ಅಂತ ಗೊತ್ತಾದಾಗ
ಅದರಿಂದ ಸಿಗೋ ತೃಪ್ತಿ, ಖುಷಿ, ನೆಮ್ಮದಿ ಇದೆಯಲ್ಲ, ಅದು ಜೀವ ಕೊಟ್ಟಿರೋ ಜೀವಕ್ಕೆ ಮಾತ್ರ ಗೊತ್ತಾಗತ್ತೆ. ಅಮ್ಮ, ನಂಗೂ ನಿನ್ ಎಕ್ಸೈಟ್ಮೆಂಟ್ ಏನಂತ ಅರ್ಥ ಆಗ್ತಾ ಇದೆ. ಏನೋ ನಿಂಗ್ ರೇಗ್ಸೋಣ ಅಂತ ಹೇಳ್ದೆ ಅಷ್ಟೇ. ನಂಗೂ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಆದಿತಿ, ಗೂಬೆ, ಕುಂಬಳಕಾಯಿ ಅಂತ ಕರ್ಸ್ಕೊಂಡ್ ನಂಗೂ ಬೇಜಾರಾಗೋಗಿದೆ. ಇನ್ಮೇಲೆ ನಮ್ಮ ಆರ್ತಿ ಅಕ್ಕನ್ ಪಾಪು ನನ್ನ ಚಿಕ್ಕಮ್ಮ ಅಂತ ಕರೆಯುತ್ತೆ ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಚಿಕ್ಕಮ್ಮ ಅದೇ ಅಂತ ಬರೀ ಖುಷಿ ಪಡೋದು ಮಾತ್ರ ಅಲ್ಲ, ಅದರಿಂದ ನಿನ್ ಜವಾಬ್ದಾರಿನೂ ಜಾಸ್ತಿ ಆಗತ್ತೆ ಗೊತ್ತಾ. ಅಚ್ಚರಿ, ನಿಮ್ಮಪ್ಪ ಯಾಕೆ ಇನ್ನೂ ಬಂದಿಲ್ಲ? ಅಪ್ಪನ ಆರ್ತಿ ಅಕ್ಕಂಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ತಗೊಂಬನ್ನಿ ಅಂತ ಹೇಳಿರೋದು ನೀನೇ ತಾನೆ. ತಗೊಂಬರಕ್ ಟೈಮ್ ಆಗುತ್ತಮ್ಮ, ಸ್ವಲ್ಪ ಸಮಾಧಾನವಾಗಿರು. ಸರಿಯಾಗಿದ್ರಿ ಕಣೆ. ಅಪ್ಪ ಮಕ್ಕಳು ಇಬ್ರು ವಯಸ್ಸಾಗ್ತಾ ಆಗ್ತಾ ಎಲ್ಲಾರ್ಗೂ ಜವಾಬ್ದಾರಿ ಜಾಸ್ತಿ ಆದ್ರೆ ನಿಮ್ಮ ಅಪ್ಪನೇ ಕಮ್ಮಿ ಆಗ್ತಾ ಇದೆ. ಅಲ್ಲ ಕಣೆ, ಮನೆಗೆ ಬೇಗ ಬರ್ಬೇಕು ಅನ್ನೋ ಜ್ಞಾನ ಬೇಡವ ಅವ್ರಿಗೆ? ಅದಿತಿ, ಆ ಲಾಡುನೆಲ್ಲ ಕ್ಲೀನಾಗಿ ಒಂದ್ ಕವರ್ಗೆ ಹಾಕಿ ಪ್ಯಾಕ್ ಮಾಡಿಡು. ನಿಧಾನವಾಗಿ ಮಾಡು, ಒಡೆದು ಹಾಕ್ಬಿಡ್ಬೇಡ. ಸರಿ ಅಮ್ಮ. ಇದು ಆರ್ತಿ ಅಕ್ಕ ವಿಕ್ಕಿ ಬಾವಂಗೆ, ಇದು ಮನೆಯವ್ರಿಗೆ, ಇದು ನಾನು ಧ್ರುವಂಗೆ ಸಪ್ರೇಟಾಗಿ ಪ್ಯಾಕ್ ಮಾಡ್ತೀನಿ. ಸ್ವಾಮಿದ ಆಗ್ಲಿ ಏನು ಹೇಳ್ತಿದ್ದದ ಏನದು? ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ, ಯಾರನ್ನೇನ್ ಕೇಳೋದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶೆಲ್ಲೆ ಹೊಡೆಗಿರೋ ಇವರ ಎಂಟ್ರಿಗೆ. ಬಂದ್ರು. ಡಿಯರ್ ಫ್ಯಾಮಿಲಿ, ಪ್ರೆಗ್ನೆಂಟ್ ಲೇಡೀಸ್ ಏನೇನ್ ಮಾಡಬೇಕು, ಆಯಿಲಿ ಫುಡ್, ಜಂಕ್ ಫುಡ್, ಹಾಗೆ ಉಷ್ಣಾಂಶ ಪದಾರ್ಥಗಳು, ಸೇ ಫಾರ್ ಎಕ್ಸಾಂಪಲ್ ಪೈನಾಪಲ್, ಪಪಾಯ, ಹಾಗೆ ಕಬ್ಬಿನ ಹಾಲು, ಈ ಥರದ ಆಹಾರಗಳನ್ನು ನೀವು ಮುಟ್ಲೇಬಾರ್ದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ನಿಮ್ಮ ನಾರ್ಮಲ್ ರೂಟೀನಲ್ಲಿ ಎಷ್ಟು ವಾಟರ್ನ ಕನ್ಸ್ಯೂಮ್ ಮಾಡ್ತೀರಾ ಅದಕ್ಕಿಂತ ಹೆಚ್ಚಾಗಿ, ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಜಾಸ್ತಿ ನೀರು ಕುಡಿಬೇಕು. ಅಂಡ್ ಆಸ್ ಯೂಶುವಲ್, ನೀವು ನಿಮ್ಮ ಪ್ರೀನೆಟಲ್ ಟ್ಯಾಬ್ಲೆಟ್ಸ್ಗಳನ್ನ ರೆಗ್ಯುಲರ್ ಆಗಿ ತಗೊಳ್ಬೇಕು. ಅಂಡ್ ಯು ಶುಡ್ ಬಿ ವೆರಿ ರೆಗ್ಯುಲರ್ ವಿತ್ ರೂಟೀನ್ ಮೆಡಿಕಲ್ ಚೆಕಪ್ಸ್. ಬರೀ ಬಂದೆ. ಯಾಕ್ರಿ ಇಷ್ಟರ ಮಾಡಿದ್ರಿ? ಬೇಗನೆ ಬರ್ಬೇಕು ಅಂತ ಇದ್ದೆ ಪರಿ. ಆದ್ರೆ ನೀನ್ ಹೇಳಿದ ಮಾವಿನಕಾಯಿ, ಕೆಮ್ಮಣ್ಣು ಎಲ್ಲ ಸಿಗ್ಬೇಕಲ್ಲ. ಮಾವಿನಕಾಯಿ ಉತ್ತರಕ್ಕಿದ್ರೆ ಕೆಮ್ಮಣ್ಣು ದಕ್ಷಿಣಕ್ಕಿತ್ತು. ಇವೆರಡನ್ನು ಒಟ್ಟಿಗೆ ಸೇರ್ಸೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಸರಿ, ಎಲ್ಲ ಸರಿಯಾಗಿದೆ ತಾನೆ? ಹೋಗೋಣ. ಸರಿಯಾಗಿದೆ ರೀ. ಒಂದ್ ನಿಮಿಷ. ಯಾಕೆ, ಏನಾದ್ರು ಮರ್ತ್ಬಿಟ್ಯಾ? ನಮ್ಮ ಆರ್ತಿ ಗರ್ಭಿಣಿ ಆಗಿರೋ ವಿಷಯ ಪಕ್ಕದ ಮನೆ ಕಮಲಾಕ್ಷಿಗೆ, ವಿಶಾಲಾಕ್ಷಿಗೆ, ಸೀತಂಗೆ, ಪದ್ಮಂಗೆ, ಆಶನ್ಗೆ ಎಲ್ಲಾರ್ಗು ಹೇಳ್ಬೇಕು. ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅಮ್ಮ, ಈಗ ಏನಾದ್ರು ಅರ್ಜೆಂಟ್ ಇದೆಯಾ? ಇಲ್ಲ ತಾನೆ, ಮೊದ್ಲು ಆರ್ತಿ ಅಕ್ಕಂಗೆ ಇದನ್ನೆಲ್ಲ ಕೊಟ್ಟು ಬರೋಣ, ಆಮೇಲೆ ಹೇಳುವಂತೆ. ಪುಟ್ಟ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನಾನು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಲೇಡೀಸ್ ಗ್ಯಾಂಗ್ ಒಟ್ಟಿಗೆ ಸೇರ್ಕೊಂಡ್ರೆ ಹೀಗೆ ಹೋಗಿ ಹಾಕಿ ಬರಕ್ಕೆ ಆಗಲ್ಲ. ಇದನ್ನ ನೀನೇ ಹೇಳ್ತಾ ಇದ್ಯಾ? ಬನ್ನಿ ರೆಡಿ ಆಗೋಣ. ಆಮೇಲೆ ಡೈಲಿ ಎಕ್ಸರ್ಸೈಸ್ ಮಾಡಬೇಕು. ತುಂಬಾ ಕಷ್ಟದ ಕೆಲಸ ಅಲ್ಲದೆ ಇದ್ರು ಮನೇಲಿ ಡೈಲಿ ರೊಟೀನ್ ಏನೇನ್ ಮಾಡ್ತಾರೋ ಅದನ್ನೆಲ್ಲ ಮಾಡಲೇಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು. ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ಕೂಲಾಗಿ, ಕಾಮಾಗಿ, ಕಂಪೋಸ್ಡ್ ಆಗಿ ಇರಬೇಕು. ಅಂದ್ರೆ ಇನ್ಮೇಲೆ ನಾನು ಆಗಾಗ ಮನೆಗೆ ಬಂದು ಆರ್ತಿ ಮೇಡಮ್ನ ನಗಿಸ್ತಾ ಇರ್ಬೇಕು. ಯಾಕಂದ್ರೆ ನಾನು ಸ್ಟ್ರೆಸ್ ಬಸ್ಟರ್ ಅಲ್ವಾ. ಮದುವೆ ಆರ್ತಿ, ನಿಮ್ಮ ಡೆಲಿವರಿ ಆಗೋ ತನಕ ನೀವು ಕಾಂತನಿಂದ ದೂರ ಇದ್ರೇನೆ ಒಳ್ಳೇದು. ಅವನು ಸ್ಟ್ರೆಸ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಬೂಸ್ಟರ್. ಅಂದಹಾಗೆ ನಂದು ಒಂದು ರಿಕ್ವೆಸ್ಟ್ ಇದೆ. ಹೇಳಿ ಮ್ಯಾಮ್.
ಇನ್ಮೇಲೆ ವಿಕ್ರಾಂತ್ ಅವರು ನಿಮ್ಮ ಜೊತೆ ಆಫೀಸಿಗೆ ಬರೋ ಬದಲು ಆರತಿ ಜೊತೆ ಸಮಯ ಕಳೆದ್ರೆ ಒಳ್ಳೇದು ಅನಿಸುತ್ತೆ. ಏನೋ ಮನೇಲೇ ಕೆಲಸ ಮಾಡೋ ವ್ಯವಸ್ಥೆ ಇದೆ ಅಂತಲ್ವಾ, ಹಾಗೆ ಮಾಡ್ಬೋದು ಅನ್ಕೋತೀನಿ. ಮಗು ಆಗೋವರೆಗೂ ವಿಕ್ರಾಂತ್ ಅವರು ಆರತಿ ಜೊತೆ ಇರೋದು ಒಳ್ಳೇದು. ಇದು ನನ್ನ ಅನಿಸಿಕೆ. ವೆರಿ ಗುಡ್ ಅಮ್ಮ. ಇನ್ಫ್ಯಾಕ್ಟ್ ನೀವು ಹೇಳಿ ತುಂಬಾನೇ ಒಳ್ಳೆ ಪಾಯಿಂಟ್. ವಿಕ್ರಾಂತ್, ಇನ್ನು ಮುಂದೆ ಆರತಿ ಅವ್ರಿಗೆ ಮಗು ಆಗೋ ತನಕ ನೀನು ಆಫೀಸಿಗೆ ಬರೋ ಹಾಗಿಲ್ಲ. ವರ್ಕ್ ಫ್ರಮ್ ಹೋಮ್ ಇದು ನನ್ನ ಆರ್ಡರ್. ಓಕೆ, ನನ್ನ ಹೆಂಡತಿ ಜೊತೆನೇ ಇರ್ತೀನಿ.